ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯಂತ ಉಪಯುಕ್ತ ವಿಷಯಗಳು, ಎಸ್ಪೆಷಲಿ ನಾಣ್ಯಗಳು ಮತ್ತು ನೋಟುಗಳಿಗೆ ಸಂಬಂಧಿಸಿದಂತೆ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಡಿಯೋದ ರೂಪದಲ್ಲಿ ಬರ್ತಾ ಇರುತ್ತೆ. ಈ ಒಂದು ವಿಡಿಯೋಗಳು ನಿಮ್ಮ ಜ್ಞಾನವನ್ನು ಮತ್ತು ನಿಮ್ಮ ಒಂದು ಕುತೂಹಲವನ್ನು ಹೆಚ್ಚಿಸುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಸುಮಾರು ಜನ ಈ ಶನಿವಾರ ಭಾನುವಾರ ನನ್ನನ್ನು ಒಂದು ಪ್ರಶ್ನೆನ ಕೇಳಿದ್ರು. UNC ಕಾಯಿನ್ ಅಂದರೆ ಏನು ಮತ್ತು ಅದು ಹೇಗಿರುತ್ತೆ, ಎಲ್ಲ ನಾಣ್ಯಗಳಲ್ಲೂ UNC ಇರುತ್ತಾ, ಇದು ಕಾಮನ್ ಕ್ವೆಶನ್ ಆಗಿತ್ತು. ಮತ್ತು ಇದಕ್ಕೆ ಉತ್ತರ ಏನಪ್ಪ ಮಾಡೋದು ಅಂತ ಅಂದಾಗ ನಮ್ಮ ಒಬ್ಬ ಸಬ್ಸ್ಕ್ರೈಬರು ಶ್ರೀನಿವಾಸ್ ಸರ್ ಅಂತ ಹಿರಿಯರು ಅವ್ರು ಹೇಳಿದ್ರು, ಸರ್ ನೀವು ಒಂದೇ ಮುಖಬೆಲೆ ಇರುವಂಥದ್ದು ಅಥವಾ ಒಂದೇ ಇಸವಿಯ ನಾಣ್ಯಗಳನ್ನು ತೊಗೊಳ್ಳಿ, ಸೇಮ್ ಕಾಯಿನ್ಗಳನ್ನ. ಅದರಲ್ಲಿ ಫೈನ್ ಯಾವುದು, ಎಕ್ಸ್ಟ್ರಾ ಫೈನ್ ಯಾವುದು, ಆಲ್ಮೋಸ್ಟ್ UNC ಯಾವುದು, UNC ಯಾವುದು, UNCಗಿಂತ ಮೇಲ್ಪಟ್ಟದ್ದು ಯಾವುದು ಅಂತ ಜನಗಳಿಗೆ ಹೇಳ್ಬಿಟ್ರೆ ಮತ್ತು ಬೆಲೆ ಏನಾಗುತ್ತೆ ಇದ್ರ ಬಗ್ಗೆ ಹೇಳ್ಬಿಟ್ರೆ ಜನಗಳಿಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಈ ರೀತಿಯ ಕ್ವಶನ್ಗಳು ಕೇಳ್ತಾನೆ ಇರ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿನೇ ಈ ಒಂದು ವಿಡಿಯೋವನ್ನು ನಾನು ಜನಗಳಿಗೋಸ್ಕರ, ಯಾರಿಗೆಲ್ಲ UNC ಕಾಯಿನ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂತ ಇದ್ದೀರಲ್ಲ, ಮತ್ತು ಬೆಲೆ ಎಷ್ಟು ವೇರಿ ಆಗುತ್ತೆ, ಯೂಸ್ಡ್ ಕಾಯಿನ್ಗೂ UNC ಕಾಯಿನ್ಗೂ ಬೆಲೆ ಎಷ್ಟು ವೇರಿ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಒಂದು ಉದಾಹರಣೆಯನ್ನು ಕೊಡ್ತಾ ತೋರಿಸ್ತಾ ಇದ್ದೀನಿ, ಅಂದರೆ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂತ. ನೀವು ಈಗ ಸ್ಕ್ರೀನ್ ಮೇಲೆ ಏನು ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೋಡಿ ಇದರಲ್ಲಿ 5 ಕಾಯಿನ್ಗಳಿರುವಂಥದ್ದು, 5 ಕೂಡ ₹1 ಡಬ್ಬು ಕಾಯಿನ್ಗಳು. ಎಲ್ಲವೂ ಕೂಡ 1976ರ ₹1 ನಾಣ್ಯ. ಈ ಒಂದು ನಾಣ್ಯ ಇದೆಯಲ್ಲ, ಇದು ಕಾಪರ್ ನಿಕ್ಕಲ್ನ 8 ಗ್ರಾಮ್ನ ನಾಣ್ಯ. ಇದನ್ನು ಡಬ್ಬು ಕಾಯಿನ್ ಅಂತ ಯಾಕಪ್ಪ ಕರೀತಾರೆ ಅಂದರೆ, ನಾಣ್ಯದ ಒಂದು ಸೈಜ್ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ, ಅಗಲ ಮತ್ತು ಥಿಕ್ನೆಸ್ ಎರಡು ದಪ್ಪವಾಗಿರೋದಕ್ಕೋಸ್ಕರ ಇದನ್ನು ಡಬ್ಬು ಕಾಯಿನ್ ಅಂತ ಹಿಂದಿಯವರು ಕರೀತಾರೆ. ನಾರ್ತ್ ಇಂಡಿಯನ್ಸ್ ಇದನ್ನು ಯೂಶ್ವಲಾಗಿ ಡಬ್ಬು ಕಾಯಿನ್ ಅಂತ ಕರೀತಾರೆ. ಈ ಒಂದು ನಾಣ್ಯದ 1976ರ ಎಲ್ಲ ಬಗೆಯ ನಾಣ್ಯಗಳನ್ನು ನನ್ನ ಹತ್ರ ಇರುವಂಥದ್ದು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಈಗ ಮೊದಲನಾಗಿ ಒಂದೊಂದನ್ನೇ ತಿಳ್ಕೊಂಡು ಹೋಗೋಣ. ಅದೇ ರೀತಿ ಬೆಲೆ ಎಷ್ಟು ವೇರಿ ಆಗುತ್ತೆ ಅಂತಲೂ ಕೂಡ ನಿಮ್ಗೆ ಹೇಳ್ತೀನಿ. ಮೊದಲಿಗೆ ಈ ಒಂದು ಫೈನ್ ಕಂಡೀಷನ್ ಅಂತ ಕರೀತಾರೆ ಇದನ್ನು. ಫೈನ್ ಕಂಡೀಷನ್ ಅಂದರೆ ಏನಪ್ಪ ಅಂದರೆ, ನೋಡಿ ನಾಣ್ಯ ಯಾವ ರೀತಿ ಇದೆ ಅಂತ ಆಲ್ಮೋಸ್ಟು ಡೀಟೇಲ್ಸು ಸ್ವಲ್ಪ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡಲ್ಲಿ ಫ್ರಂಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ. ಆದರೆ ನಾಣ್ಯ ತುಂಬ ಸವೆದಿದೆ ಅಥವಾ ಎಡ್ಜಸ್ಸು ಕ್ಲಾರಿಟಿ ಇಲ್ಲ, ಇನ್ನೊಂದು ಏನೋ ಕಲೆಗಳಾಗಿದೆ, ಗ್ರೀನ್ ಪ್ಯಾಚಸ್ ಇದೆ, ಯೂಸ್ಡ್ ಕಂಡೀಷನ್ ಅಂತಾರೆ ಇದನ್ನು, ಅಥವಾ ನಾರ್ಮಲ್ ಕಂಡೀಷನ್ ಅಂತಾರೆ, ಅಥವಾ ಫೈನ್ ಕಂಡೀಷನ್ ಅಂತಾರೆ. ಈ ಒಂದು ಸ್ಥಿತಿಯಲ್ಲಿ ಈ ನಾಣ್ಯದ ಬೆಲೆ ₹5 ಆಗುತ್ತೆ. ಎರಡನೇದಾಗಿ ಅದಾದಮೇಲೆ ಬರುವಂಥದ್ದು ಎಕ್ಸ್ಟ್ರಾ ಫೈನ್. ಮೊದಲು ನೋಡಿದ್ದು ಫೈನ್ ಕಂಡೀಷನ್, ಇದು ಎಕ್ಸ್ಟ್ರಾ ಫೈನ್. ಎಕ್ಸ್ಟ್ರಾ ಫೈನ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಕಲೆಗಳಿರುತ್ತೆ, ನಾಣ್ಯ ಹಳೆದೇ ಆಗಿರುತ್ತೆ, ಅಂದರೆ ಯೂಸರ್ ಥರನೇ ಇರುತ್ತೆ, ಬಟ್ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ನೀವು ನೋಡ್ಬೋದು, ಎಡ್ಜಸ್ ಆಗಿರ್ಬೋದು, ಡೀಟೇಲ್ಸ್ ಇರ್ಬೋದು, ಲಯನ್ಸ್ ಫೇಸ್ ಇರ್ಬೋದು, ಎಲ್ಲವೂ ಕೂಡ ಕ್ಲಿಯರ್ ಇರುವಂಥದ್ದು. ಇದನ್ನು ಏನು ಹೇಳ್ತಾರೆ, ಎಕ್ಸ್ಟ್ರಾ ಫೈನ್ ಅಂತ ಕರೀತಾರೆ. ಫೈನ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಕಂಡೀಷನ್ ಇರೋದ್ರಿಂದ, ಎಕ್ಸ್ಟ್ರಾ ಬೆಟರ್ ಕಂಡೀಷನ್ ಇರೋದ್ರಿಂದ ಇದನ್ನು ಎಕ್ಸ್ಟ್ರಾ ಫೈನ್ ಅಂತಾರೆ. ಆ ನಾಣ್ಯದ ಬೆಲೆ ₹5 ಆದರೆ ಈ ನಾಣ್ಯಕ್ಕೆ ₹10 ಆಗುತ್ತೆ ಒಂದು ನಾಣ್ಯಕ್ಕೆ. ಇದನ್ನು ಎಕ್ಸ್ಟ್ರಾ ಫೈನ್ ಅಂತಾರೆ. ಎಡ್ಜಸ್ಸು ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಇದಾದಮೇಲೆ ಬರುವಂಥದ್ದು ಆಲ್ಮೋಸ್ಟ್ UNC, AUNC ಅಂತ ಕರೀತಾರೆ. AUNC ಅಂದರೆ ಏನಪ್ಪ ಅಂದರೆ, ಎಲ್ಲ ಚೆನ್ನಾಗೇ ಇದೆ, ಎಕ್ಸ್ಟ್ರಾ ಫೈನ್ಗಿಂತ ಬೆಟರು, UNCಗಿಂತ ಸ್ವಲ್ಪ ಕೆಳಗಡೆ ಇರುವಂಥದ್ದು ನಾಣ್ಯ. ಎಲ್ಲ ಡೀಟೇಲ್ಸ್ ಇದೆ, ಶೈನಿಂಗ್ ಇದೆ, ಯಾವುದೇ ರೀತಿ ದೊಡ್ಡ ದೊಡ್ಡ ಮಾರ್ಕ್ ಇಲ್ಲ, ಆ ಶೈನಿಂಗ್ನ ರಿಟೈನ್ ಮಾಡ್ಕೊಂಡಿದೆ. ಕಾಪರ್ ನಿಕ್ಕಲ್ನ ಮೆಟಲ್ನ ಶೈನಿಂಗ್ ಬರುತ್ತಲ್ಲ, ಅದನ್ನು ರಿಟೈನ್ ಮಾಡ್ಕೊಂಡಿದೆ. ಇದು ನಾನು ಆಗಲೇ ಹೇಳಿದೆ, ಇದು ಆಲ್ಮೋಸ್ಟ್ UNC, AUNC ನಾಣ್ಯ. ಈ ಒಂದು ನಾಣ್ಯದ 1976ರ ಫೈನ್ ಕಂಡೀಷನ್ಗೆ ₹5 ಆಗಿರುತ್ತೆ, ಎಕ್ಸ್ಟ್ರಾ ಫೈನ್ಗೆ ₹10 ಆಗಿರುತ್ತೆ. AUNC ನಾಣ್ಯಕ್ಕೆ ₹30 ಆಗುತ್ತೆ, 25ರಿಂದ ₹30. ಒಬ್ಬೊಬ್ಬರು ಒಂದೊಂದು ಥರ ಮಾರ್ತಾರೆ. ಇದು AUNC ಕಂಡೀಷನ್. ಇದಾದಮೇಲೆ ಬರುವಂಥದ್ದು UNC. ನೋಡ್ತಾ ಇದ್ದೀರಾ ಎಷ್ಟು ಪರ್ಫೆಕ್ಟ್ ಆಗಿದೆ UNC ಅಂತ. ಒಂದು ಚೂರು ಸಣ್ಣ ಮಾರ್ಕ್ ಇಲ್ಲ, ನೀವು 5x ಅಲ್ಲ 10x ಝೂಮ್ ಮಾಡಿ ನೋಡ್ಬೋದು ಈ ಒಂದು ನಾಣ್ಯವನ್ನು. ಒಂದು ಸಣ್ಣ ಮಾರ್ಕು ಇಲ್ಲ, ಇದು ಪರ್ಫೆಕ್ಟ್ UNC. ಈ ರೀತಿಯೇ ಇರುತ್ತೆ UNC ಕಾಯಿನು. ಇದೇನಿದು ನಮ್ಮ UNC ಕಾಯಿನು ಇವಾಗ ಬಂದಿರೋ ಕಾಯಿನಲ್ಲೇ ಈ ಥರ ಸಿಗೋದಿಲ್ಲ, ಇವ್ರಿಗೆ ಹಳೆ ಕಾಯಿನ್ ಹೆಂಗೆ ಸಿಕ್ಕಿದೆ ಅಂತ. ಅದಕ್ಕೆ ಹೇಳೋದು ಇದ್ರ ಬೆಲೆ ಅಷ್ಟು ಜಾಸ್ತಿ ಆಗುತ್ತೆ ಅಂತ. ಈಗ ಯೂಸ್ಡ್ ಕಂಡೀಷನ್ ಫೈನ್ ಕಂಡೀಷನ್ಗೆ ₹5 ಇದ್ದರೆ ಇದಕ್ಕೆ ₹50, 10 ಪಟ್ಟು ಬೆಲೆ ಜಾಸ್ತಿ ಆಗುತ್ತೆ. UNC ಕಂಡೀಷನ್ಗೂ ಯೂಸ್ಡ್ ಕಂಡೀಷನ್ ನಾಣ್ಯಕ್ಕೂ 10 ಪಟ್ಟು ಜಾಸ್ತಿ ಬೆಲೆ ಆಗುತ್ತೆ.
ಪ್ರತಿಯೊಂದು ಎಡ್ಜಸ್ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಯು ಎನ್ ಸಿ ಕಂಡೀಷನ್ಗೆ. ಹಾಗಾದರೆ ಇಷ್ಟೇನಾ ಯು ಎನ್ ಸಿ ನೀನು ಇದ್ರ ಮೇಲೆ ಇಲ್ವಾ? ಖಂಡಿತವಾಗ್ಲೂ ಇದೆ. ಇನ್ನೊಂದು ನೆಕ್ಸ್ಟ್ ಕಾಯಿನ್ ನಾನು ತೋರಿಸ್ತಾ ಇದ್ದೀನಿ. ಇದು ಬ್ರಿಲಿಯಂಟ್ ಲಸ್ಟರ್ ಅಥವಾ BUNC ಅಂತ ಕರೀತಾರೆ. ಬ್ರಿಲಿಯಂಟ್ UNC, ಬ್ರಿಲಿಯಂಟ್ ಲಸ್ಟರ್ ಗ್ರೇಡ್, ಈ ರೀತಿ ಡಿಫ್ರೆಂಟ್ ನೇಮ್ಗಳಲ್ಲಿ ಕರೀತಾರೆ. ಜೆಮ್ UNC ಅಂತಲೂ ಕರೀತಾರೆ. UNCಗಿಂತ ನೆಕ್ಸ್ಟ್ ಲೆವೆಲ್ಲು, ಆ ರೀತಿಯ ಹೊಳಪು ಇರುವಂಥದ್ದು. ನೀವು ನೋಡ್ತಾ ಇದ್ದೀರ ಬ್ರೌನ್ ಪ್ಯಾಚಸ್, ಇದನ್ನು ಲಸ್ಟರ್ ಪ್ಯಾಚಸ್ ಅಂತ ಕರೀತಾರೆ, ಲಸ್ಟರ್ಸ್ ಅಂತ ಕರೀತಾರೆ. ಆ ಬ್ರೌನ್ ಪ್ಯಾಚಸ್ ಇದೆಯಲ್ಲ, ಫ್ರಂಟು ಬ್ಯಾಕ್ ಇದೆ, ಇದೇ ಸಣ್ಣ ಕಲೆ ಇದೆಯಲ್ಲ ಅಂತ ಹೇಳಿದ್ರೆ ಅದು ಮ್ಯಾಟ್ರ್ ಆಗೋದೇ ಇಲ್ಲ. ನಿಮಗೆ ಲಸ್ಟರ್ ಇತ್ತು ಅಂದರೆ UNCನೂ ಮೀರಿಸಿದ್ದಿದ್ದು ಸಣ್ಣ ಕಲೆ ನೀವು ನೋಡ್ತಾ ಇದ್ದೀರಾ, ಅದು ಆ್ಯಕ್ಚುಲಿ ಕಾಯಿನ್ ಪ್ಯಾಕಿಂಗಲ್ಲಾಗಿರ್ಬೋದು ಅಥವಾ ಇನ್ನೊಂದು ಯಾವುದರಿಂದನೂ ಆಗಿರಬಹುದು. ಬಟ್ ಆ ಪ್ಯಾಚಸ್ ನೀವು ನೋಡ್ತಾ ಇದ್ದೀರಲ್ಲ, ಬ್ರೌನ್ ಪ್ಯಾಚಸ್, ನೀವು ಬ್ರಿಲಿಯಂಟ್ UNC ಕಾಯಿನ್ ಹೆಂಗಿರುತ್ತೆ ಅಂದರೆ ಆ ಬ್ರೌನ್ ಕಲರ್ ನೀವು ಹಿಂಗೆ ಹಿಡಿದ್ರೆ ಲೈಟ್ಗೆ ಫುಲ್ಲು ರಿಫ್ಲೆಕ್ಟ್ ಆಗುತ್ತೆ. ಇದನ್ನು ಬ್ರಿಲಿಯಂಟ್ UNC ಅಂತ ಕರೀತಾರೆ. ಈ ಒಂದು ನಾಣ್ಯಕ್ಕೆ ಎಷ್ಟಾಗ್ಬೋದು ಬೆಲೆ ಅಂದರೆ ಅದಕ್ಕಿಂತ UNCಗಿಂತ ಡಬಲ್, 50 ಇದ್ದಿದ್ದು ₹100 ಆಗುತ್ತೆ. ಯೂಸ್ಡ್ ಕಂಡೀಷನ್ಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯೂಸ್ಡ್ ಕಂಡೀಷನ್, ಫೈನ್ ಕಂಡೀಷನ್ಗೆ ಎಷ್ಟು ರೂಪಾಯಿ ಆಗುತ್ತೆ? ₹5. ಎಕ್ಸ್ಟ್ರಾ ಫೈನ್ಗೆ ₹10. ಅದಾದಮೇಲೆ ಬರುವಂತಹ AUNC, ಆಲ್ಮೋಸ್ಟ್ UNCಗೆ ₹25-30 ಆಗುತ್ತೆ. ಅದಾದಮೇಲೆ ಬರುವಂತಹ UNCನೇ ನಿಮಗೆಲ್ಲ ಸಿಕ್ಕಿದ್ರೆ ಅದೇ ತುಂಬ ಇದು ₹50 ಆಗುತ್ತೆ. ಬ್ರಿಲಿಯಂಟ್ UNC ಲಸ್ಟರ್, ಈ ರೀತಿ ಲಸ್ಟರ್ ಅಂತ ನಾಣ್ಯಕ್ಕೆ ₹100 ಆಗುತ್ತೆ. ಇದು ಇರುವಂತಹ ಡಿಫ್ರೆನ್ಸ್ ಫೈನ್ ಕಂಡೀಷನ್ಗೂ UNCಗೂ. ಹಾಗಾದರೆ ನೀವು ಕೇಳ್ಬೋದು, ಇದೊಂದೇ ಕಾಯಿನಾಗ ಇರೋದು, ಬೇರೆ ಎಲ್ಲ ಕಾಯಿನಲ್ಲೂ ಇರೋದಿಲ್ವ? ಎಲ್ಲ ಕಾಯಿನಲ್ಲೂ ಸೇಮ್ ಪ್ಯಾಟರ್ನ್ ಇರುತ್ತೆ. ಹಳೆ ಕಾಯಿನಲ್ಲಾಗಿರ್ಬೋದು, ಹೊಸ ಕಾಯಿನಲ್ಲಾಗಿರ್ಬೋದು, ಒಬ್ಬೊಬ್ಬರ ಹತ್ರ ಒಂದೊಂದು ಗ್ರೇಡ್ ಇರುತ್ತೆ. ನನ್ನ ಹತ್ರ ಇರುವಂತಹ ನಾಣ್ಯನೇ ಹೆಚ್ಚು. ಅದೇನು ಹೇಳ್ತಾರಲ್ಲ, ಒಂದು ಗಾದೆ ಇದೆ, ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಹತ್ರ ಇರೋ ಕಾಯಿನು ನನಗೆ ಗ್ರೇಟ್, ನನಗೆ ಇದೆ UNC. ವಾದಿಸ್ತಾರೆ ನನ್ನ ಹತ್ರ ಹೋದಾಗ, ನಾನು ಕೇಳಿದಾಗ ಇಲ್ಲ ಇದು UNC ಅಂತಲೇ ಹೇಳ್ತಾರೆ. ಚೆನ್ನಾಗಿದೆ ನೋಡಿ, ನೀವು ಹೇಳಿದ ಥರನೇ ಇದೆ ಅಂತೀರ. ಇವಾಗ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ ಯಾವ ರೀತಿ ಇರುತ್ತೆ ಡಿಫ್ರೆನ್ಸ್ ಅಂತ. 4 ಕೂಡ ಒಂದೇ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಾಯಿದೆ ಈ 5 ನಾಣ್ಯಗಳನ್ನ. ಕ್ಲಿಯರ್ ಯಾವ ರೀತಿ ಇದೆ ಅದು ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು. ಅದು ರಿಟೈನ್ ಆಗಿರೋದಕ್ಕಿಂತ ಅಷ್ಟೊಂದು ಬೆಲೆ ಇರುತ್ತೆ. ಇದೇ ರೀತಿಯ ಒಂದು ಕಂಡೀಷನ್ ಒಂದು ಯಾವುದೋ ಒಂದು ರೇರ್ ಕಾಯಿನ್ ಇದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ 1996 ಸುಭಾಷ್ ಚಂದ್ರ ಬೋಸ್ ಇವರ ಒಂದು ವಿಟ್ರಾನ್ ಇಶ್ಯೂ ಇದೆ. ಅದು ಅಷ್ಟೇ ಎಲ್ಲ ರೀತಿಯ ಕಂಡೀಷನಲ್ಲೂ ಇರುವಂಥದ್ದು. ನನ್ನ ಹತ್ರ ಇಲ್ಲ, ನಾನು ಬೇರೆಯವ್ರ ಹತ್ರ ನೋಡಿದ್ದೀನಿ. ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ ಅದಕ್ಕೆ ₹2,000 ಬೆಲೆ ಶುರುವಾಗುತ್ತೆ ಯೂಸ್ಡ್ ಕಂಡೀಷನ್, ಫೈನ್ ಕಂಡೀಷನ್ಗೆ. ಎಕ್ಸ್ಟ್ರಾ ಫೈನ್ ಇತ್ತು ಅಂದರೆ ₹5,000-6,000 ಆಗುತ್ತೆ. AUNC ಇತ್ತು ಅಂದರೆ ₹10,000-12,000, ₹13,000ವರೆಗೂ ಹೋಗುತ್ತೆ, 14 ಹೋಗುತ್ತೆ ಕೆಲವೊಂದು ಸತಿ ನಾನಿದೆ ಎಡ್ಜಸ್ ಮೇಲೆ. ಅದಾದಮೇಲೆ UNC ಇತ್ತು ಅಂದರೆ ₹20,000. ಬ್ರಿಲಿಯಂಟ್ UNC ಇತ್ತು ಅಂದರೆ ₹50,000 ಅದರ ಬೆಲೆ. ₹2,000 ಅದೇ 1996 ಯೂಸ್ಡ್ ಕಂಡೀಷನ್ಗೆ, ₹50,000 ಬ್ರಿಲಿಯಂಟ್ UNCಗೆ. ಅದರಲ್ಲೂ ಗ್ರೇಡಿಂಗ್ ಆಗಿ ಅದು ಬ್ರಿಲಿಯಂಟ್ UNC MS65 ಅದು ಎಬೋ ಬಂದಿದೆ ಅಂತ ಸ್ಕೋರು 1-2 ಲಕ್ಷದವರೆಗೂ ಹೋಗುತ್ತೆ ಅದರ ಬೆಲೆ. ಅಲ್ಲಿ ನಮ್ಮ ಬುಕ್ಕಲ್ಲಿ ಬರೀ 15,000-20,000 ಇದೆ ಅಂದರೆ ಬುಕ್ಕನ್ನೂ ಮೀರಿಸುತ್ತೆ ಬೆಲೆ UNC ಕಾಯಿನ್ದು. ಬುಕ್ಕಲ್ಲಿರುವಂತಹ ಬೆಲೆಗಿಂತ ಜಾಸ್ತಿ ಬೆಲೆಗೆ ಹೋಗುತ್ತೆ UNC ಕಾಯಿನು, ಅದಕ್ಕಿಂತ ಮೇಲೆ ಇರುವಂತಹ ಕಂಡೀಷನ್ನ ಕಾಯಿನು. ನೀವು ಬುಕ್ಕಲ್ಲಿ ನೋಡಿ UNCನೇ ಲಾಸ್ಟು, ಬ್ರಿಲಿಯಂಟ್ UNC, ಜೆಮ್ UNC, ಲಸ್ಟರ್ಸ್ ಅವ್ಯಾವುದು ಕೊಟ್ಟಿರೋದಿಲ್ಲ. ಯಾಕೆಂದರೆ ಅದು ಜನಗಳಿಗೆ ಸಿಗೋದಿಲ್ಲ, ಅದು ಬೇಡ ಅನ್ನೋ ಥರ ಬುಕ್ಕಲ್ಲಿ ಅವಾಯ್ಡ್ ಮಾಡಿರ್ತಾರೆ. ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ, ಕೆಲವೊಂದು ನಿಮಗೆ ಸಿಕ್ಬಿಡುತ್ತೆ. ಇನ್ನೊಂದೇನೆಂದರೆ, ನಾವು ಬ್ಯಾಂಕಿಂದ ಹೊಸ ಕಾಯಿನ್ ತೊಗೊಂಬರ್ತೀವಿ, ಅದರಲ್ಲಿ ಯಾಕೆ ಈ ಥರ ಲಸ್ಟರ್ ಇರೋದಿಲ್ಲ, ನಾನು ನೋಡಿದ್ದೀನಿ ಪಾಕೆಟಲ್ಲಿ ಬರುತ್ತೆ ಅಂತ ಅಂದರೆ, ಆ ಒಂದು ನಾಣ್ಯ ಮಿಡ್ಲಲ್ಲಿ ಪ್ರಿಂಟ್ ಆಗಿರುತ್ತೆ. ಅಂದರೆ ಇವಾಗ ನಾಣ್ಯಗಳು ಶುರು ಮಾಡಿದಾಗ ಫ್ರಂಟಲ್ಲಿ ಮೊದಲು ಪ್ರಿಂಟ್ ಆಗೋ ಬೇರೆ, ಕೊನೆಯಲ್ಲಿ ಪ್ರಿಂಟ್ ಆಗೋ ಬೇರೆ, ಅದು ವೀಕ್ ಸ್ಟ್ರೈಕ್ ಅಂತಾರೆ. ಕೊನೆಯಲ್ಲಿ ಪ್ರಿಂಟ್ ಆಗುವಂಥ ಅಚ್ಚುಗಳನ್ನ ವೀಕ್ ಸ್ಟ್ರೈಕ್ ಅಂತಾರೆ. ಮಿಡ್ಲಲ್ಲಿ ಬರುವಂಥದ್ದು ನಮಗೆಲ್ಲ ಸಿಕ್ಬಿಡ್ತದೆ. ಫಸ್ಟೇ ಬರುತ್ತಲ್ಲ. ಇನ್ನೂ ನೋಡ್ಬೋದು, ನಾನು ಕೆಲವೊಂದು ಹೇಳಿದ್ದೀನಿ ಫಸ್ಟ್ ಸ್ಟ್ರೈಕ್ ಕಾಯಿನ್ಸ್ ಅಂತ, ಅದು ಆಲ್ಮೋಸ್ಟ್ ಬ್ರಿಲಿಯಂಟ್ UNCಗಿಂತ ಜಾಸ್ತಿ. ಇದು ಫಸ್ಟ್ ಸ್ಟ್ರೈಕ್ ಕಾಯಿನ್ಸ್ ಅಂದರೆ ಅಚ್ಚುಗಳನ್ನು ಟೆಸ್ಟ್ ಮಾಡೋದುವಾಗ ಅಥವಾ ಮೊದಲು ಪ್ರಿಂಟ್ ಮಾಡಿ ಟೆಸ್ಟಿಂಗಲ್ಲಿ ಬಂದಂತಹ ಇದು ಕಾಯಿನ್ಗಳು, ಇವು ಬ್ರಿಲಿಯಂಟ್ UNCಗಿಂತನೂ ಮೇಲೆ ಇರ್ತವೆ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ.